ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ಈ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ನನ್ನ ಕೆಲಸದ ಪ್ರಯುಕ್ತವಾಗಿ ಈ ಯೂನಿಯನ್ ಬ್ಯಾಂಕ್ನಲ್ಲಿ ಸ್ವಲ್ಪ ಕೆಲಸ ಆಯಿತು. ಅದರ ಪ್ರಯುಕ್ತವಾಗಿ ನಾನು ಯೂನಿಯನ್ ಬ್ಯಾಂಕಿಗೆ ಹೋಗಿ ನನ್ನ ಕೆಲಸನ ಮುಗಿಸ್ಕೊಂಡು ತದನಂತರ ನನ್ನ ಕೆಲಸದ ಕಡೆಗೆ ನಾನು ಹೊರಟೆ. ಆ ಸಮಯದಲ್ಲಿ ನಾನು ಹೋಗುವ ವೇಳೆಯಲ್ಲಿ ನನ್ನ ಮನಸ್ಸಿನಿಂದ ನನ್ನ ಮನದಾಳದಿಂದ ಬಂದಂತಹ ಮಾತು ಏನಂದರೆ, ಕನಸಿಗೆ ಯಾವತ್ತೂ ಬೇಲಿ ಹಾಕೋಬೇಡಿ. ನೀವು ಎಷ್ಟು ದೊಡ್ಡದಾಗಿ ಕನಸನ್ನ ಕಾಣ್ತೀರೋ ಅಷ್ಟೇ ದೊಡ್ಡದಾದಂತಹ ಪ್ರಯತ್ನ ನೀವು ಪಡಬೇಕು. ನೀವು ಎಷ್ಟು ದೊಡ್ಡದಾಗಿ ಕನಸನ್ನ ಕಾಣ್ತೀರೋ ಅಷ್ಟೇ ದೊಡ್ಡದಾದಂಥ ಪ್ರಯತ್ನ ಕಾಣಬೇಕು ಅಂತ ಹೇಳಿದ್ನಲ್ಲ, ಅದು 100% ಸತ್ಯ. ನೀವು ಕನಸನ್ನ ದೊಡ್ಡದಾಗಿ ಕಾಣಿ, ಆದರೆ ನೀವು ಪ್ರಯತ್ನನ ಪಡ್ದಲೇ ಇದ್ದರೆ ನಿಮ್ಮ ಕನಸನ್ನ ನೀವು ಮುಟ್ಟೋದಕ್ಕೆ 100% ಆಗೋದಿಲ್ಲ. ಹಾಗೆ ಇವತ್ತು ಶನಿವಾರ, ಹಾಗೆ ಸಂತೆ ಬೇರೆ. ಹಾಗೆ ಇಲ್ಲಿ ನಮ್ಮ ಅತ್ತೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ರು, ಇವತ್ತು ಸಂತೆ ಬಾರಪ್ಪ ಹಾಗೆ ಸಂತೆ ಹತ್ರ ಅಂತ. ಓಕೆ, ನಾನು ಹಾಗೆ ಸಂತೆ ಹತ್ರ ಹೋಗಿ ಇವತ್ತು ಸಂತೆಯಲ್ಲಿ ತರಕಾರಿ ಎಲ್ಲ ನೋಡಿದೆ, ಸ್ವಲ್ಪ ರೇಟ್ ಕಮ್ಮಿ ಇತ್ತು. ಹಾಗೆ ತರಕಾರಿಗಳನ್ನೆಲ್ಲ ಎತ್ಕೊಂಡು ನಾನು ನನ್ನ ಮನೆ ಕಡೆಗೆ ಬರೋ ಟೈಮಲ್ಲಿ ಸಂಜೆ ಆಗಿತ್ತು. ಅವರು ನಮ್ಮ ಅತ್ತೆ ಕೂಡ ಹಾಗೇನೆ ಅವರು ಬೈಕಲ್ಲಿ ಮನೆ ಕಡೆ ಬೇಗನೆ ಹೋದರು. ನಾನು ಬರುವ ವೇಳೆಯಲ್ಲಿ ಸ್ವಲ್ಪ ಸಂಜೆ ಹೇಳಿದ್ನಲ್ಲ, ಸಂಜೆ ತುಂಬಾ ಆಗೋಗಿತ್ತು. ನಡ್ಕೊಂಡು ಹಾಗೆ ಬರ್ತಾ ಇದ್ದೆ. ಆ ಟೈಮಲ್ಲಿ ನನ್ನ ಮನದಾಳದಿಂದ ಮತ್ತೊಂದು ಮಾತು ಏನು ಬಂತು ಅಂದರೆ, ಪ್ರಯತ್ನವೇ ಪರಮಾತ್ಮ, ಶ್ರಮ ಪಟ್ಟರೆ ಫಲ ಖಂಡಿತ. ಇದು 100% ಸತ್ಯ ತಾನೇ. ನಾವೆಷ್ಟು ಶ್ರಮ ಪಡ್ತೀವೋ ಅಷ್ಟೇ ನಮಗೆ ಫಲ ಸಿಗುತ್ತೆ ಜೀವನದಲ್ಲಿ. ಹಾಗೆ ಕೂಡ ನಾನು ಮನೆಗೆ ಬಂದು ನಾನು ಸ್ವಲ್ಪ ಫ್ರೆಶ್ ಆಗಿ ನಾನು ನಮ್ಮ ಅತ್ತೆ ತಂದಂತಹ ಪಾಪ್ಕಾರ್ನ್ನ ನೋಡಿದೆ. ಹಾಗೆ ಪಾಪ್ಕಾರ್ನ್ ಎತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಈ ಮತ್ತೊಂದು ಏನು ಹೇಳ್ತೀನಿ ಅಂದರೆ, ನೀವು ಹೊರಗಡೆ ಈ ಕುರ್ಕುರೆ ಚಿಪ್ಸು ಅನ್ನೋದು ತಿನ್ನೋಕ್ಕೆ ಹೋಗ್ಬೇಡಿ. ಪಾಪ್ಕಾರ್ನ್ ತಿನ್ನಿ, ಇದು ಹೆಲ್ತಿಯಾಗಿ ಬೆಸ್ಟ್ ಫುಡ್ಡು, ಫ್ಯಾಟ್ಲೆಸ್ಸು, ಅಷ್ಟು ಫ್ಯಾಟ್ ಇರಲ್ಲ. ಹಾಗೆ ನಮ್ಮ ಬಾಡಿನ ಸ್ವಲ್ಪ ಸ್ಟ್ರೆಂತ್ ಕೊಡುತ್ತೆ, ಸ್ಟಾಮಿನಾ ಕೊಡುತ್ತೆ. ಪಾಪ್ಕಾರ್ನ್ ತಿನ್ನಿ, ಗುಡ್ ಅಂತ ನಾನು ಹೇಳ್ತೀಯ. ಇದು ನನ್ನ ಅಭಿಪ್ರಾಯ. ಹಾಗೆ ನನಗೆ ಹೇಳ್ತೀನಿ ಏನಂದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ, ನಿಮಗೆ ಗೊತ್ತಿರೋ ಹತ್ರ ಶೇರ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.